ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಮಾಡ್ತಾ ಇರೋ ಸ್ಪೆಷಲ್ ರೆಸಿಪಿ ಯಾವುದು ಅಂತಂದರೆ ನುಗ್ಗೆಕಾಯಿ ಪಲ್ಯ. ಎಣ್ಣೆ ಇಲ್ಲದೆ ಇದನ್ನು ಮಾಡ್ತಾ ಇದ್ದೀವಿ. ಸೊ ನುಗ್ಗೆಕಾಯಿಯಲ್ಲಿ 300ಕ್ಕಿಂತನೂ ಜಾಸ್ತಿ ರೋಗಗಳನ್ನ ಗುಣಪಡಿಸುವಂಥ ಒಂದು ಔಷಧೀಯ ಗುಣ ಇದೆ. ಸೊ ಅದಕ್ಕೋಸ್ಕರ ನಾವು ನುಗ್ಗೆಕಾಯಿನ ಹೇರಳವಾಗಿ ನಮ್ಮ ದೇಹಕ್ಕೆ ಸೇರಿಸ್ತಾ ಇರಬೇಕಾಗತ್ತೆ. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ವಿಧ ವಿಧ ರೀತಿಯಾದಂಥ ಐಟಮ್ಸ್ಗಳನ್ನ ಮಾಡಿ ಸೇರಿಸೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾದರೆ ಇದನ್ನು ಯಾವ ರೀತಿ ಮಾಡೋಣ, ಅದರ ಜೊತೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಕರಿಬೇವನ್ನ ಆ್ಯಡ್ ಮಾಡಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಟೊಮ್ಯಾಟೋನ ಸೇರಿಸಿ ಸ್ವಲ್ಪ ಟೊಮ್ಯಾಟೊ ಬೇಯೋಕ್ಕೆ ನೀವು ಉಪ್ಪನ್ನು ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ನೀರನ್ನು ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ಸ್ವಲ್ಪ ನೀರನ್ನು ಸೇರಿಸಿ. ಸೊ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಬೇಯಿಸದೇ ಇರೋವಂಥ ನುಗ್ಗೆಕಾಯಿನ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ನೀವು ಬೇಯಿಸಾದರೂ ಆ್ಯಡ್ ಮಾಡ್ಕೋಬೋದು, ಬಟ್ ಆಪ್ಷನಲ್. ಚೆನ್ನಾಗಿ ನುಗ್ಗೆಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು 2-3 ನಿಮಿಷ ಸುಮ್ಮನೆ ಹಾಗೆ ಕೈಯಲ್ಲಿ ಅಳ್ಳಾಡಿಸ್ತಾ ಇರ್ತೀವಿ. ಇಲ್ಲೇನು ನಾವು ಎಣ್ಣೆ ಯೂಸ್ ಮಾಡಿಲ್ಲ. ಸೊ ಸುಮ್ಮನೆ ಅಳ್ಳಾಡಿಸ್ಬಿಟ್ಟು ಇದು ನುಗ್ಗೆಕಾಯಿ ಕುದಿಯೋಕ್ಕೆ ಬೇಕಾಗಿರೋವಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನುಗ್ಗೆಕಾಯಿನ ಬೇಕೆಷ್ಟು ನೀರು ಬೇಕೋ ಅದನ್ನು ಆ್ಯಡ್ ಮಾಡಿದ ಮೇಲೆ ನಾನಿಲ್ಲಿ ಬೇಸಿಕ್ ಮಸಾಲೆ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸಿಕ್ ಮಸಾಲೆ ಐಟಮ್ಗಳಾಗಿರುವಂಥ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಮತ್ತು ಅರಿಶಿಣದ ಪುಡಿನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಕುದಿಯೋಕ್ಕೆ ಬಿಡಬೇಕು. ಸೊ ಇದು ಫಸ್ಟ್ ನಾವು ಡ್ರಮ್ ಸ್ಟಿಕ್ ನಮ್ಗೆ ಯಾಕೆ ಬೇಕು ದೇಹಕ್ಕೆ ಅಂದರೆ ಇದರಲ್ಲಿ 300 ಔಷಧೀಯ ಗುಣಗಳಿದೆ ಅಂತ ಹೇಳಿದೆ. ಬಟ್ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂದರೆ ಬೋನ್ಸ್ ಸ್ಟ್ರೆಂತ್ಗೆ. ಬೆಳೆಯೋ ಮಕ್ಕಳಲ್ಲಿ ಆಗಿರ್ಬೋದು, ವಯಸ್ಸಾದವರಲ್ಲಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಲ್ಲಾಗಿರ್ಬೋದು, ಯಾರಲ್ಲೇ ಆದ್ರೂ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಅಂಶನ ಇದು ನಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಮೂಳೆಗಳು ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ, ಸಿ, ಕೆ, ಬಿ ಇದೆಲ್ಲನೂ ಅಯರ್ನು ಜಾಸ್ತಿಯಾಗಿ ಸಿಗೋದ್ರಿಂದ ಒಂದು ಆರೋಗ್ಯಕರ ಜೀವನ ನಡೆಸೋಕ್ಕೆ ಇದು ಒಂದು ಬೆಸ್ಟ್ ಸೋರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಸೊ ನೋಡಿ, ಇದು 300ಕ್ಕಿಂತ ಜಾಸ್ತಿ ಇದರಲ್ಲಿ ಔಷಧೀಯ ಗುಣಗಳಿದೆ ಅಂದ ತಕ್ಷಣ ಯಾವ್ದ್ಯಾವ್ದಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಮಿನರಲ್ಸ್ ಅದೆಲ್ಲ ಜಾಸ್ತಿ ಇದೆ ಮತ್ತು ಆ್ಯಂಟಿ ಇನ್ಫ್ಲಮೇಷನ್ ಪ್ರಾಪರ್ಟಿ ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ, ಎಲ್ಲಾದರೂ ನೋವುಗಳಿದ್ರೆ ಕಡಿಮೆ ಆಗುತ್ತೆ. ನಮಗೆ ಗೊತ್ತಿರೋದು, ನಮ್ಮಿಂದ ತಡ್ಕೊಳಕ್ಕಾಗದೇ ಇರೋ ಎಷ್ಟೋ ನೋವುಗಳಿರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಸೊ ಬರೀ ಟ್ಯಾಬ್ಲೆಟ್ಸಿಂದ ಅಲ್ಲ, ನಾವು ತಗೊಳ್ಳೋ ಆಹಾರದಲ್ಲಿ ಯಾವ್ಯಾವ ಔಷಧೀಯ ಗುಣಗಳಿದೆನೋ ಅದರಿಂದ ಕೂಡ ನಮ್ಮ ದೇಹನ ನಾವು ಇನ್ನೂ ಚೆನ್ನಾಗಿ ನೋಡ್ಕೋಬೋದು. ಮತ್ತು ಇದರಿಂದ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ. ಸ್ಪೆಷಲಿ ನಾವು ಇದನ್ನು ಮಕ್ಕಳಿಗೆ ಕೊಡಬೇಕು. 5 ವರ್ಷದ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿ ಕೊಡಬೇಕು. ನಾನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸೂಪ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ತೀನಿ. ಯಾವುದಕ್ಕೂ ನಾವಿಲ್ಲಿ ಎಣ್ಣೆನ ಯೂಸ್ ಮಾಡಲ್ಲ. ಯಾಕಂದರೆ ಎಣ್ಣೆ ಯೂಸ್ ಮಾಡೋದ್ರಿಂದ ಫುಡ್ಡಲ್ಲಿ ಏನಿರುತ್ತಲ್ಲ ಆ ನ್ಯೂಟ್ರಿಷನ್ ಎಲ್ಲನೂ ಹೋಗುತ್ತೆ. ಸೊ ನಾನು ಇದನ್ನೇ ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಹೇಳೋದು. ಸೊ ನೀವು ಎಣ್ಣೆ ಇಲ್ಲದೇ ಆರಾಮಾಗಿ ಮಾಡ್ಬೋದು. ಸೊ ನೋಡಿ, ಇವಾಗ ಈ ನುಗ್ಗೆಕಾಯಿ ಬೆಂದಿದೆ ಅಂದಮೇಲೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಇದಕ್ಕೆ ಹುಣಸೆ ಹಣ್ಣಿನ ರಸ ಅಂದರೆ ವಿಟಮಿನ್ ಸಿನ ಆ್ಯಡ್ ಮಾಡ್ತಾಯಿದ್ದೀವಿ. ವಿಟಮಿನ್ ಸಿ ಏನು ಮಾಡುತ್ತೆ, ಒಬ್ವಿಯಸ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಮತ್ತು ಸ್ಟ್ರೆಸ್, ಆ್ಯಂಗ್ಸೈಟಿನ ರೆಡ್ಯೂಸ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಕೊಡುತ್ತೆ. ಸೊ ಆಲ್ರೆಡಿ ನುಗ್ಗೆಕಾಯಲ್ಲಿನೂ ನಮಗೆ ಇಮ್ಯೂನ್ ಸಿಸ್ಟಮ್ ಸಿಗ್ತಾ ಇದೆ ಮತ್ತು ವಿಟಮಿನ್ ಸಿನ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದರಿಂದ ಕೂಡ ಸಿಗ್ತಾ ಇದೆ. ಸೊ ಡೈಲಿ ಇದನ್ನು ನಾವು ತಿಂತಾ ಇದ್ದರೆ ನಮಗೆ ಎಲ್ಲ ರೀತಿಯಾದಂಥ ಬೆನಿಫಿಟ್ಸ್ಗಳು ಕೂಡ ಸಿಗುತ್ತೆ. ಸೊ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಆದಮೇಲೆ ಇದನ್ನು ಇಳಿಸ್ಕಿಟ್ಕೊಂಡ್ರೆ ಆಯಿತು. ಹುಣಸೆ ಹಣ್ಣಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇನ್ನೂ ಎಷ್ಟು ನುಗ್ಗೆಕಾಯಿ ಸಾಫ್ಟ್ ನಿಮಗೆ ಬೇಕೋ ಆ ರೀತಿ ಅದನ್ನು ಬೇಯಿಸ್ಕೊಳ್ಳಿ. ಮತ್ತು ಇದು ಪ್ರತಿಯೊಂದ್ರದ್ದು ಬೆನಿಫಿಟ್, ಯಾವುದೇ ನಾನು ಇಲ್ಲಿ ವಿಡಿಯೋನ ಪೋಸ್ಟ್ ಮಾಡಲಿ ಅದರ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಷಿಯಲ್ ಆಗಿದೆ ಅಂತ ನಾನು ಹೇಳಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಫುಲ್ ಬೆಂದಿದೆ. ಸ್ವಲ್ಪ ಇದನ್ನು ಬಿಸಿ ಆರಕ್ಕೆ ಬಿಡಬೇಕು, ಗ್ಯಾಸ್ ಆಫ್ ಮಾಡಿ. ಸೊ ಬಿಸಿ ಆರಿದ ಮೇಲೆ ಈ ಥರ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿದೆ. ಇದನ್ನು ಮೊಸರನ್ನಕ್ಕೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲ ನೀವು ಅನ್ನಕ್ಕೂ ಕೂಡ ತಿನ್ಬೋದು, ಚಪಾತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೀವು ಕೂಡ ಎಣ್ಣೆ ಇಲ್ಲದೆ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ
ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇದುವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ.